ಈ ಸ್ಟಾರ್ ಕಾಮಿಡಿಯನ್ ಜೊತೆ ಹೀರೋಯಿನ್ ಆಗಿ ನಟಿಸಲ್ಲ ಅಂದಿದ್ರು ಸೌಂದರ್ಯ. ಆದರೆ ಸಿನಿಮಾ ಬ್ಲಾಕ್ ಬಸ್ಟರ್. ಬಾಲಿವುಡ್ನ ದಿಗ್ಗಜ ನಟಿಯರಲ್ಲಿ ಸೌಂದರ್ಯ ಕೂಡ ಒಬ್ಬರು. ಎಷ್ಟೇ ಗ್ಲಾಮರಸ್ ನಟಿಯರು ಪೈಪೋಟಿ ಕೊಟ್ಟರು, ಸೌಂದರ್ಯ ತನ್ನದೇ ಹಾದಿಯಲ್ಲಿ ಸಾಗಿದರು. ಅತಿಯಾಗಿ ಗ್ಲಾಮರ್ ತೋರಿಸದೆ ಸ್ಟಾರ್ ನಟಿಯಾಗಿ ಮಿಂಚಿದರು. ಟಾಲಿವುಡ್ನ ದಿಗ್ಗಜ ನಟಿಯರಲ್ಲಿ ಸೌಂದರ್ಯ ಕೂಡ ಒಬ್ಬರು. ಚಿಕ್ಕ ವಯಸ್ಸಿನಲ್ಲಿ ಹೆಲಿಕಾಪ್ಟರ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು. ಕೆಲವೊಮ್ಮೆ ಹೀರೋಯಿನ್ಗಳು ಅಥವಾ ಹೀರೋಗಳು ಕೆಲವು ಕಾರಣದಿಂದ ಸೂಪರ್ ಹಿಟ್ ಸಿನಿಮಾಗಳನ್ನು ಮಿಸ್ ಮಾಡ್ಕೊಳ್ತಾರೆ. ಸೌಂದರ್ಯ ಅವರಿಗೂ ಆ ಥರ ಆಯಿತು. ಟಾಲಿವುಡ್ನಲ್ಲಿ ಕಾಮಿಡಿ ಸಿನಿಮಾಗಳ ಡೈರೆಕ್ಟರ್ಗಳಲ್ಲಿ ಎಸ್.ವಿ. ಕೃಷ್ಣಾರೆಡ್ಡಿ ಫಸ್ಟ್. ಅವರು ತುಂಬಾ ಸೂಪರ್ ಹಿಟ್ ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಎಲ್ಲರಿಗೂ ನೆನಪಿರುವ ಸಿನಿಮಾ ಅಂದ್ರೆ ಅದು ಯಮಲೀಲಾ. ಎಸ್.ವಿ. ಕೃಷ್ಣಾರೆಡ್ಡಿ ಅವರು ಕಾಮಿಡಿಯನ್ ಅಲಿಯನ್ನು ಹೀರೋ ಮಾಡಿ ಸಿನಿಮಾ ಮಾಡಿದ್ರು. ಅದು ದೊಡ್ಡ ಹಿಟ್ ಆಯಿತು. ಆ ಸಿನಿಮಾದಲ್ಲಿ ಇಂದ್ರಜಾ ಹೀರೋಯಿನ್. ಅಂದ್ರೆ ಫಸ್ಟ್ಗೆ ಆಲಿಯ ಜೊತೆ ಸೌಂದರ್ಯ ಅವರನ್ನು ಹೀರೋಯಿನ್ ಮಾಡಬೇಕು ಅಂತ ಅಂದುಕೊಂಡಿದ್ರಂತೆ. ಸೌಂದರ್ಯ ಅವರ ಡೇಟ್ಸ್ ಕೇಳೋಕೆ ಹೋದಾಗ ಅವರು ಶಾಕಿಂಗ್ ಆನ್ಸರ್ ಕೊಟ್ಟಿದ್ರಂತೆ. ಹೀರೋ ಆಲಿ ಅಂತ ಗೊತ್ತಾದಾಗ ನಾನು ಮಾಡಲ್ಲ, ಅದಕ್ಕೆ ತುಂಬಾ ಕಾರಣಗಳಿವೆ ಅಂತ ಹೇಳಿದ್ರಂತೆ. ಅದಕ್ಕೆ ಮೇನ್ ಕಾರಣ ಅಲ್ಲಿ ಕಾಮಿಡಿಯನ್ ಪಕ್ಕ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋಕೆ ಕಷ್ಟ ಅಂತ ಹೇಳಿದ್ರಂತೆ. ಬೇಕಿದ್ರೆ ನೀವೇ ಹೀರೋ ಆಗಿ ಆ್ಯಕ್ಟ್ ಮಾಡಿ, ನನಗೆ ಏನು ಅಭ್ಯಂತರ ಇಲ್ಲ, ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಎಸ್.ವಿ. ಕೃಷ್ಣಾರೆಡ್ಡಿ ಅವರು ಆವಾಗಲೇ ಆ್ಯಕ್ಟರ್ ಆಗಿ ಗುರುತಿಸಿಕೊಂಡಿದ್ರು. ಆದರೆ ಸೌಂದರ್ಯ ಆ ಥರ ಹೇಳಿದಾಗ ಎಸ್.ವಿ. ಕೃಷ್ಣಾರೆಡ್ಡಿ ಅವರಿಗೆ ಶಾಕ್ ಆಯ್ತಂತೆ. ಇಲ್ಲಮ್ಮ, ಇದು ಅಲಿಗೋಸ್ಕರ ಬರೆದ ಕತೆ ಅಂತ ಹೇಳಿದ್ರಂತೆ. ಇದಾದ್ಮೇಲೆ ಸೌಂದರ್ಯ ಆ ಸಿನಿಮಾ ಮಾಡೋಕೆ ಒಪ್ಪಲಿಲ್ಲ. ಆಮೇಲೆ ಇಂದ್ರಜಾಗೆ ಆ ಚಾನ್ಸ್ ಸಿಕ್ತು. ಆಮೇಲೆ ಏನು ಅಂತ ನಿಮಗೆ ಗೊತ್ತೇ ಇದೆ. ಯಮಲೀಲಾ ಸಿನಿಮಾ 1 ವರ್ಷ ಓಡಿತು. ಅಲಿಯ ಕೆರಿಯರ್ನಲ್ಲಿ ಅದು ದೊಡ್ಡ ಹಿಟ್. ಈ ರೀತಿ ಸೌಂದರ್ಯ ಅವರು ಒಂದು ದೊಡ್ಡ ಹಿಟ್ ಸಿನಿಮಾನ ಮಿಸ್ ಮಾಡಿಕೊಂಡಿದ್ರಂತೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.